ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತಾಡ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಕತೆ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿ. ಬಾಂಧವ್ಯದ ಬಾನಾಡಿಗಳು ಮುಂದುವರೆದ ಭಾಗ. ನವ ದಂಪತಿಗಳಾದ ಚಿನ್ನು ಮತ್ತು ಕಿರಣ್ ಊಟಿಯಲ್ಲಿ ಒಂದು ವಾರ ಸುತ್ತಾಡಿ ಚಿನ್ನು ಊರಾದ ಸೋಲೂರಿಗೆ ಬಂದಿದ್ದರು. ಸೂರ್ಯ ಮದುವೆಗೆಂದು ತೆಗೆದುಕೊಂಡಿದ್ದ ರಜೆ ಮುಗಿದು ಆಗಲೇ ತನ್ನ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿ ಹಾಜರಾಗಿದ್ದನು. ಕಿರಣನನ್ನು ಅನ್ನಪೂರ್ಣ ಅವರು ಮೊದಲಿನಿಂದಲೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರಾದರೂ ಈಗ ಅಳಿಯನೆಂಬ ಉಪಚಾರ ಜೋರಾಗಿಯೇ ಇತ್ತು. ಮದುವೆ ನಂತರ ಮಗಳು ಅಳಿಯ ಮೊದಲ ಬಾರಿಗೆ ಮನೆಗೆ ಬಂದಿದ್ದಾರೆ ಎಂದು ಅತ್ತಿಂದಿತ್ತ ಇತ್ತಿಂದತ್ತ ಅವರು ಓಡಾಡಿ ಕೆಲಸ ಮಾಡುವುದನ್ನು ನೋಡಿ, ಅಮ್ಮ, ಅವರೇನು ಹೊಸದಾಗಿ ಮನೆಗೆ ಬಂದಿಲ್ಲ, ತುಂಬ ವರ್ಷಗಳಿಂದ ಬರ್ತಿದ್ದಾರೆ, ನೀನು ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡು ಎಂದಳು ಚಿನ್ನು. ಸೂರ್ಯನ ಗೆಳೆಯನಾಗಿ ಬರುತ್ತಿದ್ದಿದ್ದೇ ಬೇರೆ, ಈಗ ಅವನು ಈ ಮನೆಯ ಅಳಿಯನಾಗಿ ಬಂದಿರುವುದು. ಮನೆ ಅಳಿಯನನ್ನು ಉಪಚರಿಸುವುದು ನಮ್ಮ ಕರ್ತವ್ಯ, ನಿನಗೆ ಅದೆಲ್ಲ ಅರ್ಥವಾಗುವುದಿಲ್ಲ, ಸುಮ್ಮನೆ ಇರು ಎಂದರು. ಅಮ್ಮ, ನಾನಿದ್ದೀನಲ್ವಾ, ನಾನು ಕೂಡ ಹೆಲ್ಪ್ ಮಾಡ್ತೀನಿ, ನೀನೊಬ್ಬಳೇ ತೊಂದರೆ ತಗೋಬೇಡ, ನಿಧಾನವಾಗಿ ಕೆಲಸ ಮಾಡು ಎಂದರೆ, ಚಿನ್ನು, ನೀನು ಏನೂ ಕೆಲಸ ಮಾಡಬೇಡ, ತಗೋ, ಕಿರಣನಿಗೆ ಕಾಫಿ ಕೊಡು ಎಂದರು. ಏನಮ್ಮ ನೀನು ಮದುವೆಗೆ ಮುಂಚೆ ಕೆಲಸ ಮಾಡಲ್ಲ ಎಂದು ಬೈಯುತ್ತಿದ್ದೆ, ಆದರೆ ಈಗ ಕೆಲಸ ಮಾಡಬೇಡ ಅಂತೀಯ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ ಎಂದು ಮುಖ ಊದಿಸಿ ಹೇಳಿದಳು. ಇದೆಲ್ಲ ನಿನಗೆ ಈಗ ಅರ್ಥವಾಗುವುದಿಲ್ಲ, ಮುಂದೆ ನಿನಗೂ ಅಳಿಯ ಬರ್ತಾನಲ್ಲ, ಆಗ ಗೊತ್ತಾಗುತ್ತದೆ. ಈಗ ಮದುವೆಯಾಗಿರುವ ಮಗಳಿಗೆ ಮಗು ಅಳಿಯ ಎಂದ ಅಮ್ಮನ ಮಾತಿಗೆ ನಾಚಿ ನೀರಾದವಳು ಗಂಡನಿಗೆ ಕಾಫಿ ಹಿಡಿದು ಮೇಲೆ ಕೋಣೆಗೆ ಬಂದಿದ್ದಳು. ನನ್ನ ಶ್ರೀಮತಿಯವರಿಗೆ ಈಗ ಗಂಡನ ನೆನಪಾಗದಂತಿದೆ, ನಾಚುತ್ತಾ ಕಾಫಿ ಹಿಡಿದು ಬಂದವಳನ್ನು ನೋಡಿ ನಾಟಕೀಯವಾಗಿ ಹೇಳಿದ ಕಿರಣ. ಅದು ಅಮ್ಮನ ಜೊತೆ ಮಾತನಾಡುತ್ತಿದ್ದೆ ಎಂದವಳು ಕಾಫಿ ನೀಡಿದಳು. ಅವಳಿಂದ ಕಾಫಿ ತೆಗೆದು ಒಂದು ಗುಟುಕು ಕುಡಿದವನು ಕಾಫಿಗೆ ಸಕ್ಕರೆನೇ ಹಾಕಿಲ್ಲ ಎಂದು ಮುಖ ಕಿವಿಚಿ ಹೇಳಿದನು. ಗಂಡನ ಮುಖವನ್ನು ನೋಡಿದವಳು, ಹೌದಾ, ಅಮ್ಮ ಮರೆತಿದ್ದಾರೆ ಅನಿಸುತ್ತೆ, ಕೊಡಿ, ಬೇರೆ ಕಾಫಿ ಮಾಡಿ ಬರ್ತೀನಿ ಎಂದು ಬೇಸರದಲ್ಲಿ ಹೇಳಿದಳು. ಸಕ್ಕರೆ ಹಾಕಿ ಬರ್ತೀಯಾ ಎಂದು ಅವಳ ಅತಿ ಸಮೀಪ ಬಂದವನು, ನನಗೆ ಆ ಸಕ್ಕರೆ ಬೇಡ ಎಂದು ಕಣ್ಣಿನಲ್ಲಿ ಕಣ್ಣು ಬೆರೆಸಿ ಹೇಳಿದನು. ಆ ಸಕ್ಕರೆ ಬೇಡ ಎಂದರೆ ಎಂದು ಕಣ್ಣು ದಪ್ಪ ಮಾಡಿ ಹೇಳಿದಳು. ಪಾಪ, ಗಂಡನ ತುಂಟತನ ಗೊತ್ತಿಲ್ಲ ಅವಳಿಗೆ. ಆ ಸಕ್ಕರೆ ಬೇಡ ಅಂದರೆ ಇನ್ಯಾವ ಸಕ್ಕರೆ ಬೇಕು? ತುಂಬ ಮುಗ್ಧತೆಯಿಂದ ಕಣ್ಣು ಮಿಟಿಕಿಸುತ್ತಾ ಕೇಳಿದಳು. ಅದಕ್ಕೆ ನಾನು ನಿನ್ನನ್ನು ಚೈಲ್ಡ್ ಅನ್ನೋದು, ನಾನು ಏನೇ ಹೇಳಿದರೂ ಅದನ್ನು ಅರ್ಥ ಮಾಡಿಕೊಳ್ಳಲ್ಲ ಎಂದು ಅವಳ ನಡು ಹಿಡಿದು ಇನ್ನೂ ಹತ್ತಿರಕ್ಕೆ ಸೆಳೆದನು. ಇದು ಒಳ್ಳೆ ಕತೆ ಆಯ್ತಲ್ಲ, ಸಕ್ಕರೆ ಬೇಡ ಅಂತೀರ, ಟ್ಯೂಬ್ಲೈಟ್ ಅಂತೀರ, ನಿಮ್ಮ ಒಗಟಿನ ಮಾತು ನನಗೇನು ಅರ್ಥವಾಗಬೇಕು ಎಂದಳು. ಅವಳ ಮಾತಿಗೆ ಅವಳ ಹಣೆಗೆ ಹಣೆ ತಾಗಿಸಿ ಅಯ್ಯೋ ಅಯ್ಯೋ ಎಂದು ಹೇಳಿದವನು ಅವಳ ತುಟಿಯ ಮೇಲೆ ಬೆರಳಿಟ್ಟು ಈ ಸಕ್ಕರೆ ಬೇಕು ಎಂದು ಮೋಹಕವಾಗಿ ಹೇಳಿದನು. ಅವನ ಮಾತಿಗೆ ಇನ್ನೂ ನಾಚಿದವಳು ಅದನ್ನು ತೋರುಕೊಡದೆ, ನಿಮಗೆ ಯಾವಾಗಲೂ ಅದೇ ಧ್ಯಾನ, ನಾನು ಹೋಗಬೇಕು ಎಂದವಳನ್ನು ಇನ್ನೂ ಹಿಡಿತ ಬಿಗಿ ಮಾಡಿದನು. ತುಟಿಯ ಬಳಿ ಬಾಗಿದರೆ ಅಮ್ಮ ಎಂದಳು. ಅವಳ ಮಾತಿಗೆ ಹೆದರಿದ ಕಿರಣ ಅವಳನ್ನು ಬಿಟ್ಟು ಹಿಂದೆ ತಿರುಗಿದರೆ ಅಲ್ಲಿ ಯಾರೂ ಇರಲಿಲ್ಲ. ಅದೇ ಕೋಣೆಯಲ್ಲಿ ಅದೇ ಕೋಪದಲ್ಲಿ ಹೆಂಡತಿಯೆಡೆಗೆ ತಿರುಗಿದರೆ ಕಣ್ಣು ಹೊಡೆದು ಅಲ್ಲಿಂದ ಕಾಲ್ಕಿತ್ತಿದ್ದಳು. ಛೇ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಹೋಗು, ಎಲ್ಲೋಗ್ತೀಯಾ, ಮತ್ತೆ ಇಲ್ಲಿಗೆ ಬರಲೇಬೇಕು, ಆಗ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಎಂದು ತನ್ನಲ್ಲಿಯೇ ಹೇಳಿಕೊಂಡು ನಕ್ಕನು. ಅಪ್ಪ, ನಾನು ಹೋಗಲ್ಲ, ಬೇಕಿದ್ರೆ ಅವರು ಹೋಗಲಿ, ನಾನು ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗ್ತೀನಿ, ಬಂದು ಇನ್ನೂ 4 ದಿನ ಆಗಿಲ್ಲ, ಆಗಲೇ ಹೋಗಬೇಕು ಅಂದರೆ ಹೇಗೆ? ನಾನು ಹೋಗಲ್ಲ ಅಂದರೆ ಹೋಗಲ್ಲ ಎಂದು ಮುಖ ಊದಿಸಿ ತಂದೆಯ ಬಳಿ ಕುಳಿತಳು. ಚಿನ್ನು, ನಿಂದು ಅತಿ ಆಯಿತು, ಮನೆ ದೇವರ ಪೂಜೆ ಇದೆಯಂತೆ, ಪೂಜೆಗೆ ಹೋಗಬೇಕು, ಸುಮ್ಮನೆ ಹೋಗು. ನೀನು ಈಗ ಪೂಜೆಗೆ ಹೋಗಲಿಲ್ಲ ಎಂದರೆ ಅವರು ನಿನ್ನ ಬಗ್ಗೆ ಏನು ತಿಳಿದುಕೊಳ್ಳುವುದಿಲ್ಲ ಎಂದರು ಅನ್ನಪೂರ್ಣ. ಬೈರ ಕಿರಣನಿಗೆ ಕರೆ ಮಾಡಿ ಮನೆ ದೇವರ ಪೂಜೆ ಇಡಿಸಿದ್ದಾರೆ, ಅಣ್ಣ ಕಾರು ಕಳಿಸುತ್ತಾರಂತೆ, ಇಬ್ಬರು ಬನ್ನಿ ಎಂದು ಹೇಳಿರುತ್ತಾನೆ. ಆದರೆ ಚಿನ್ನು ತವರು ಮನೆಯನ್ನು ಬಿಟ್ಟು ಇಷ್ಟು ಬೇಗ ಹೋಗಬೇಕಲ್ಲ ಎನ್ನುವ ಬೇಸರದಲ್ಲಿ ನಾನು ಹೋಗಲ್ಲ ಎಂದು ಹಠ ಮಾಡುತ್ತಿದ್ದಾಳೆ. ಆಂಟಿ, ನೀವ್ಯಾಕೆ ಅವಳ ಮೇಲೆ ಕೋಪ ಮಾಡ್ಕೋತೀರಾ? ಅವಳು ನನ್ನ ಜೊತೆ ಬರ್ತಾಳೆ, ಸುಮ್ಮನಿರಿ ಎಂದು ಕಿರಣ ಹೇಳಿದರೆ, ಯಾರು ಹೇಳಿದರೂ ನಾನು ಹೋಗಲ್ಲ ಎಂದು ಗಂಡನಿಗೆ ಸುಡುವ ನೋಟ ನೋಡಿ ಹೇಳಿದಳು. ಚಿನ್ನು, ಸೂರ್ಯನ ಜೊತೆ ಹಠ ಮಾಡಿದಂಗೆ ಮಾಡಿದರೆ ಬಾಯಿ ಮೇಲೆ ಹಾಕ್ತೀನಿ ನೋಡು. ನಿಂಗೆ ಹೇಳೋರಿಲ್ಲ ಕೇಳೋರಿಲ್ಲ, ನೀನಿನ್ನೂ ಚಿಕ್ಕ ಮಗು ಅಲ್ಲ, ಮದುವೆ ಆಗಿದೆ, ನೀನು ಈಗ ಈ ರೀತಿ ಹಠ ಮಾಡಿದರೆ ಯಾರೂ ಕೇಳಲ್ಲ. ದೊಡ್ಡವರು ಹೇಳಿದ್ದು ಕೇಳು,
ತಾಯಿಯ ಈ ಗದರುವಿಕೆಯ ಜೋರು ಮಾತಿಗೆ ಆಗಲೇ ಕಣ್ಣಿನಲ್ಲಿ ನೀರು ತುಂಬಿದವು. ಗಂಟಲಿನಿಂದ ಮಾತು ಬಾರದಾಯಿತು. ಇವಾಗೇನು ಹೋಗಬೇಕು ಅಲ್ವಾ, ಹೋಗ್ತೀನಿ ಬಿಡು ಎಂದು ದುಃಖದಲ್ಲಿ ಹೇಳಿದವಳು ಅಲ್ಲಿ ನಿಲ್ಲದೆ ಕೋಣೆಗೆ ಓಡಿದಳು. ಅನ್ನಪೂರ್ಣ, ಮಗು ಮೇಲೆ ಯಾಕೆ ಹಾಗೆ ರೇಗ್ತೀಯ? ಇವಾಗ ನೋಡು ಹತ್ಕೊಂಡು ಹೋದ್ಲು. ತನ್ನ ಮಗಳು ಕಣ್ಣೀರು ಹಾಕುವುದನ್ನು ಸಹಿಸದ ಜೀವ ಅವಳ ಮೇಲೆ ತಮಾಷೆಗೂ ಗದರಿಲ್ಲ. ಈಗ ಮಗಳು ದುಃಖದಲ್ಲಿ ಹೋಗಿದ್ದು ನೋಡಲಾಗದೆ ಹೇಳಿದರು ಧರ್ಮೇಗೌಡರು. ನಿಮ್ಮಿಬ್ಬರಿಂದಲೇ ಅವಳು ಇಷ್ಟು ಹಠಮಾರಿಯಾಗಿರುವುದು. ಮಗಳ ಮೇಲಿನ ಕೋಪ ಗಂಡನೆಡೆಗೆ ತಿರುಗಿತು. ಕಿರಣನು ಅಲ್ಲಿ ನಿಲ್ಲದೆ ಮಡದಿಯನ್ನು ಸಮಾಧಾನ ಮಾಡಲು ಕೋಣೆಗೆ ಬಂದಿದ್ದನು. ಕೋಣೆಗೆ ಬಂದವನಿಗೆ ಕಣ್ಣೀರು ಹಾಕುತ್ತಲೇ ಕೋಪದಲ್ಲಿ ಬ್ಯಾಗಿಗೆ ಬಟ್ಟೆ ತುರುಕುತ್ತಿದ್ದ ಮಡದಿ ಕಂಡಿದ್ದಳು. ಚಿನ್ನು, ಇದೇನು ಬಟ್ಟೆ ಹಾಗೆ ತುಂಬುತ್ತಿದ್ದೀಯ, ನೀಟಾಗಿ ಮಡಿಸಿಡು ಎಂದು ಕಿರಣ ಹೇಳಿದರು. ಆ ಮಾತು ತನಗಲ್ಲವೆಂಬಂತೆ ಅವನ ಮಾತಿಗೆ ಕಿವಿ ಕೊಡದೆ ಬಟ್ಟೆ ತುಂಬುತ್ತಿದ್ದವಳ ಕೈ ಹಿಡಿದವನು, ಚಿನ್ನು ಯಾಕೆ ಹೀಗೆ ಆಡ್ತಿದ್ದೀಯ, ನೋಡಿಲ್ಲಿ ಎಂದು ಅವಳ ಕಣ್ಣೀರು ಒರೆಸಿದನು. ಊರಿಗೆ ಹೋಗಿ ಪೂಜೆ ಮುಗಿಸಿ ನಾನು ಬೆಂಗಳೂರಿಗೆ ಹೋಗ್ತೀನಿ. ನೀನು ಇಲ್ಲಿಗೆ ಬಂದು 4 ದಿನ ಇದ್ದು ಬರುವಂತೆ. ನಾನೇನು ಹೇಳುವುದಿಲ್ಲ. ನನಗೆ ಗೊತ್ತು ನೀನು ಆಂಟಿ ಅಂಕಲ್ನ ಎಷ್ಟು ಮಿಸ್ ಮಾಡಿಕೊಳ್ಳುತ್ತೀಯ ಅಂತ. ಹಾಗೆ ಅಲ್ಲಿ ಸಂಪ್ರದಾಯ ನಿಭಾಯಿಸುವುದು ಮುಖ್ಯ ಅಲ್ವಾ? ಅದು ನಮ್ಮ ಕರ್ತವ್ಯವೂ ಕೂಡ. ಪ್ಲೀಸ್ ಇದೊಂದು ಬಾರಿ ನನ್ನ ಮಾತು ಕೇಳ್ತೀಯಾ ಅಲ್ವಾ? ತನ್ನ ಹೆಂಡತಿಯನ್ನು ಹೇಗೆ ಒಪ್ಪಿಸುವುದು ಎಂದು ತುಂಬ ಚೆನ್ನಾಗಿ ಅರಿತಿದ್ದವನು ವಿನಂತಿಸಿದ ರೀತಿ ಹೇಳಿದನು. ಕಿರಣನ ಮಾತು ಸರಿ ಎನಿಸಿ, ಸರಿ ಬರ್ತೀನಿ ಎಂದು ಮಗುವಿನ ರೀತಿ ಎದೆಗೊರಗಿದವಳನ್ನು ನೋಡಿ ನಕ್ಕನು. 1 ನಿಮಿಷ ಬರ್ತೀನಿ ಎಂದು ಏನನ್ನೋ ನೆನಪಿಸಿಕೊಂಡವಳು ಕೆಳಗೆ ಓಡಿದಳು. ಸಾರಿ ಅಮ್ಮ. ಗ್ಯಾಸ್ ಮುಂದೆ ನಿಂತು ಅಡುಗೆ ಮಾಡುತ್ತಿದ್ದ ಅನ್ನಪೂರ್ಣ ಅವರನ್ನು ಹಿಂದಿನಿಂದ ಬಳಸಿ ಹೇಳಿದಳು. ಅಮ್ಮನಿಗೆ ತನ್ನ ಮಾತಿನಿಂದ ಬೇಸರವಾಗಿದೆ ಎಂದು ತಿಳಿದು ಕ್ಷಮೆ ಕೇಳುತ್ತಿದ್ದಳು. ನನ್ನ ಮಗಳಿಗೆ ಕೋಪ ಕಡಿಮೆಯಾಗಿದೆ. ನನ್ನ ಮಗಳ ಬುದ್ಧಿ ನನಗೆ ಗೊತ್ತಿಲ್ವಾ ಎಂದು ನಕ್ಕವರಿಗೆ ಇದಕ್ಕೆಲ್ಲ ಅಳೆಯ ಕಾರಣ ಎಂದು ತಿಳಿಯದೇ ಇರುವ ದಡ್ಡರಲ್ಲ. ನೋಡು ಚಿನ್ನು, ಆ ಮನೆಯಲ್ಲಿ ಸೊಸೆಯಾಗಿ ನಿನ್ನ ಕರ್ತವ್ಯವನ್ನು ನಿಭಾಯಿಸಬೇಕು. ಅಲ್ಲದೆ ನಿನ್ನಿಂದ ಕಿರಣ ತಲೆ ತಗ್ಗಿಸುವ ಹಾಗೆ ಆಗಬಾರ್ದಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಎಂದರು. ಮಗಳ ಬಗ್ಗೆ ಯಾರೂ ಬೆಟ್ಟು ಮಾಡಿ ತೋರಿಸಬಾರದು ಎನ್ನುವ ಆಸೆ ಅನ್ನಪೂರ್ಣ ಅವರಿಗೆ. ನೋಡು ಅನ್ನಪೂರ್ಣ, ನನ್ನ ಮಗಳು ಎಷ್ಟು ಜಾಣೆ, ಎಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತಾಳೆ. ನೀನೇ ಸುಮ್ಮನೆ ರೇಗ್ತೀಯ. ಅಡಿಗೆ ಮನೆ ಬಾಗಿಲಿನಲ್ಲಿ ಅಳಿಯನ ಜೊತೆ ನಿಂತಿದ್ದ ಧರ್ಮೇಗೌಡರು ಹೇಳಿದರೆ, ಹೌದೌದು, ನಿಮ್ಮ ಮಗಳಿಗೆ ನನ್ನ ಪರಿಸ್ಥಿತಿಯನ್ನು ಬಿಟ್ಟು ಬೇರೆ ಎಲ್ಲ ಪರಿಸ್ಥಿತಿ ಅರ್ಥವಾಗುತ್ತದೆ ಎಂದು ಗೊಣಗಿಕೊಂಡನು ಕಿರಣ. ಸದ್ಯ ಅವನ ಮಾತು ಯಾರಿಗೂ ಕೇಳಲಿಲ್ಲ. ಹೌದು, ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲನ್ನು ಹಾಕಿದ್ರು ಅನ್ನುವ ಹಾಗೆ ಇವಳಿಗೆ ಬೈದ ಮೇಲೆ ಬುದ್ಧಿ ಬರುವುದು. ಗಂಡನೆಡೆಗೆ ತಿರುಗಿ ಅನ್ನಪೂರ್ಣ ಅವರು ಹೇಳಿದರೆ, ನೋಡಪ್ಪ ಅಮ್ಮ ಹೇಗೆ ಹೇಳುತ್ತಾರೆ, ನಾನು ಯಾವತ್ತೂ ನಿಮ್ಮ ಮಾತು ಕೇಳಿಲ್ಲ ಎಂದು ತಾಯಿ ಮೇಲಿನ ಹುಸಿ ಮುನಿಸಿನಿಂದ ತಂದೆಯ ಎದೆಗೊರಗಿದಳು. ಅವಳು ಯಾವಾಗಲೂ ಹಾಗೆ ಬಾ ಮಗಳೇ, ನನ್ನ ಮಗಳು ಯಾವಾಗಲೂ ಜಾಣೆ ಎಂದರು. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಎತ್ತವರಿಗೆ ಪುಟ್ಟ ಮಗುವೆ. ಅಂದು ಭಾನುವಾರವಾಗಿದ್ದರಿಂದ ಸೂರ್ಯ ತನ್ನ ಲ್ಯಾಪ್ಟಾಪ್ ಹಿಡಿದು ರಜದಲ್ಲಿ ಉಳಿದಿದ್ದ ಪೆಂಡಿಂಗ್ ಕೆಲಸಗಳನ್ನು ಮಾಡುತ್ತಿದ್ದನು. ಬಾಗಿಲು ತೆರೆದಿದ್ದರಿಂದ ಯಾರೋ ಬಂದಂತಹ ನೆರಳು ಕಂಡಾಗ ಕತ್ತೆತ್ತಿ ನೋಡಿದರೆ ತನ್ನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ನಿಂತಿದ್ದ ಸಿಂಚನಳನ್ನು ನೋಡಿ, ಸಿಂಚನ, ನೀನೇನು ಇಲ್ಲಿ? ಆಶ್ಚರ್ಯದಲ್ಲಿ ಕೇಳಿದನು. ಆದರೆ ಸೂರ್ಯನ ಮಾತು ಅವಳಿಗೆ ಕೇಳಿಸಲೇ ಇಲ್ಲ. ಮಂಡಿಯಿಂದ ಸ್ವಲ್ಪ ಮೇಲಿರುವ ಶಾರ್ಟ್ಸ್ ನಿಕ್ಕರ್ ಹಾಕಿ ಮೈಗಂಟಿ ಕುಳಿತಿರುವ ಒಂದು ಬಿಳಿ ಬನಿಯನ್ ಹಾಕಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದವನನ್ನು ನೋಡಿ ಕಳೆದೇ ಹೋಗಿದ್ದಳು ಸಿಂಚನ. ಯಾವ ಜಿಮ್ಗೂ ಹೋಗದೆ ಉರಿಗೊಳಿಸಿ ಹೊಸೆದಿರುವ ಕಟ್ಟುಮಸ್ತಾದ ದೇಹ, ಎದೆಗಪ್ಪಿ ಕುಳಿತಿರುವ ಬಿಳಿ ಬನಿಯನ್ ಅಲ್ಲಿ ಸುರಸುಂದರಾಂಗನಂತೆ ಕಂಡಿದ್ದನು. ಸಿಂಚನ ಮಾತನಾಡದೇ ಇರುವುದನ್ನು ನೋಡಿ, ಸಿಂಚನ ಏನಾಯಿತು ಎಂದು ಜೋರಾಗಿ ಕರೆದನು. ಅವನ ಕೂಗಿಗೆ ಎಚ್ಚೆತ್ತವಳು ಏನು ಎಂದಿದ್ದಳು. ಏನು ಅಂತ ನೀನು ಹೇಳಬೇಕು, ಒಳಗೆ ಬರದೆ ಅಲ್ಲೇ ಯಾಕೆ ನಿಂತಿದ್ದೀಯಾ? ಆರತಿ ಮಾಡಲು ಮನೆಯಲ್ಲಿ ಯಾರೂ ಇಲ್ಲ ಎಂದು ನಕ್ಕನು. ಅವನ ಮಾತಿಗೆ ಏನೂ ಹೇಳದೆ ಒಳ ಬಂದವಳು, ಚಿನ್ನು ಇಲ್ವಲ್ಲ, ಅದಕ್ಕೆ ಮನೆ ಕ್ಲೀನ್ ಮಾಡಿ ಹೋಗೋಣ ಎಂದು ಬಂದೆ ಎಂದರೆ, ನೀನು ಯಾಕೆ ತೊಂದರೆ ತಗೋತೀಯ, ಬೇಡ ಎಂದನು. ಏನಿಲ್ಲ, ಹೇಗಿದ್ದರೂ ಸಂಡೇ ಅಲ್ವಾ, ಅದಕ್ಕೆ ಬಂದೆ ಎಂದವಳು. ತಿಂಡಿ ಮಾಡಿದ್ರಾ ಎಂದಳು. ಹಾಂ, ಹೊರಗಡೆ ತಿಂದು ಬಂದೆ ಎಂದನು. ಅಡಿಗೆ ಮನೆಗೆ ಹೋಗಿ ನೋಡಿದರೆ ಗ್ಯಾಸ್ ಶೆಲ್ಫ್ ಎಲ್ಲ ಗಲೀಜಾಗಿದ್ದರೆ ಸಿಂಕಿನಲ್ಲಿ ರಾಶಿ ಪಾತ್ರೆ ಬಿದ್ದಿದ್ದವು. ಎಲ್ಲವನ್ನು ನೋಡಿ ಹೊರಗೆ ಬಂದು ನೋಡಿದರೆ ಚಿನ್ನು ಹೋದಾಗಿನಿಂದ ಇಡೀ ಮನೆಯನ್ನು ಕ್ಲೀನ್ ಮಾಡಿಲ್ಲ, ಹಾಗೇ ಇದೆ ಎಂದು ತಿಳಿದು ಹೋಗಿತ್ತು. ಸೂರ್ಯ, ಮನೆ ಏನು ಇಷ್ಟು ಗಲೀಜಾಗಿದೆ ಎಂದು ಮೆಲ್ಲನುಸಿರಿದಳು. ಚಿನ್ನು ಊರಿಗೆ ಹೋದಾಗಿನಿಂದ ಕ್ಲೀನ್ ಮಾಡಿಲ್ಲ. ಇವತ್ತು ಕ್ಲೀನ್ ಮಾಡೋಣ ಅಂದುಕೊಂಡೆ, ಆದರೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸಿ ಮಾಡೋಣ ಎಂದುಕೊಂಡೆ ಎಂದು ಲ್ಯಾಪ್ಟಾಪ್ ನೋಡಿಕೊಂಡು ಮಾತನಾಡಿದ. ಸರಿ, ನೀವು ಹೊರಗಿರಿ, ನಾನು ಎಲ್ಲ ಕ್ಲೀನ್ ಮಾಡ್ತೀನಿ ಎಂದಳು.
ಬೇಡ ಸಿಂಚನ, ನನಗೆ ಕೆಲಸ ಇದೆ ಎಂದವನ ಮಾತು ಕೇಳದೆ ಸರಿ ಕಾಲು ಮೇಲೆ ಹಾಕಿ ಕುಳಿತುಕೊಳ್ಳಿ ಎಂದು ಹೇಳಿ ಬಚ್ಚಲ ಮನೆಗೆ ಹೋದವಳಿಗೆ ಅಲ್ಲಿ ತೊಳೆಯುವ ಬಟ್ಟೆಗಳನ್ನು ಗುಡ್ಡೆ ಹಾಕಿರುವುದು ನೋಡಿ, ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ಲ ಅಂದರೆ ಮನೆ ಹೀಗೆ ತಿಪ್ಪೆಗುಂಡಿ ಥರ ಇರುತ್ತೆ. ಚಿನ್ನು ಇದ್ದಾಗ ಈ ಮನೆ ಹೇಗಿತ್ತು, ಎಷ್ಟು ನೀಟಾಗಿ ಇಟ್ಟಿದ್ದಳು, ಈಗ ರಾಶಿ ಧೂಳು ತುಂಬಿದೆ ಎಂದು ಗೊಣಗಿಕೊಂಡಳು. ಒಂದು ಕ್ಷಣವೂ ಸಮಯವನ್ನು ವ್ಯರ್ಥ ಮಾಡದೆ ಮೊದಲಿಗೆ ಬಟ್ಟೆಯನ್ನು ತೊಳೆದು ಒಣ ಹಾಕಿದವಳು ಇಡೀ ಮನೆಯನ್ನು ಗುಡಿಸಿ ಸಾರಿಸಿ ಸ್ವಚ್ಛ ಮಾಡಿದಳು. ನಂತರ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದವಳ ಬಳಿಗೆ ಬಂದ ಸೂರ್ಯ ಹಿಂದಿನಿಂದ ಅವಳನ್ನು ಬಳಸಿದರೆ ಸೂರ್ಯನ ಸ್ಪರ್ಶಕ್ಕೆ ಬೆಚ್ಚಿದವಳು ಒಂದೇ ಸಮ ಕೂಗಿದಳು. ಅವಳ ಕೂಗಿಗೆ ಹೆದರಿದ ಸೂರ್ಯ, ಸಿಂಚನ ಏನಾಯಿತು, ಯಾಕೆ ಹಾಗೆ ಕೂಗಿಕೊಂಡೆ ಎಂದನು. ಒಡನೆಯೇ ಸೂರ್ಯನನ್ನು ತಬ್ಬಿದವಳು, ನೀವು ಯಾವತ್ತೂ ಹಾಗೆಲ್ಲ ನಡೆದುಕೊಂಡಿಲ್ಲವಲ್ಲ, ಅದಕ್ಕೆ ಭಯ ಆಯಿತು ಎಂದಳು. ಯಾವತ್ತೂ ಹಾಗೆಲ್ಲ ಮಾಡಿಲ್ಲ ಅಂತಲೇ ಇವತ್ತು ಹಾಗೆ ಮಾಡುತ್ತಿರುವುದು ಎಂದು ಕಣ್ಣು ಹೊಡೆದು ಅವಳ ನಡುವನ್ನು ಹಿಡಿದು ಇನ್ನೂ ಹತ್ತಿರಕ್ಕೆ ಸೆಳೆದನು. ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದನು. ಸೂರ್ಯನ ಕಣ್ಣಿನಲ್ಲಿದ್ದ ಪ್ರೀತಿಯ ಹೊಳೆಯನ್ನು ಗುರುತಿಸಿದವಳು, ನೀವು ಇಷ್ಟೊಂದು ರೊಮ್ಯಾಂಟಿಕ್ ಎಂದು ನನಗೆ ಗೊತ್ತಿರಲಿಲ್ಲ ಎಂದಳು. ಅಂದರೆ ನಿನ್ನ ಮಾತಿನ ಅರ್ಥ ಏನು, ನಾನು ರೊಮ್ಯಾಂಟಿಕ್ ಅಲ್ಲ ಅಂತಾನ? ಸರಿ ಬಿಡು, ನಾಳೆಯಿಂದ ನಾನು ರೊಮ್ಯಾಂಟಿಕ್ ಎಂದು ಬರೆದು ಕೊರಳಿಗೆ ನಾಮಫಲಕವನ್ನು ನೇತು ಹಾಕಿಕೊಂಡು ಓಡಾಡುತ್ತೇನೆ. ಆವಾಗ ನಾನು ರೊಮ್ಯಾಂಟಿಕ್ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ ಎಂದು ನಕ್ಕನು. ನಾನು ಹೇಳಿದ್ದು ಹಾಗಲ್ಲ ಎಂದು ಸಿಂಚನ ಹೇಳಿದರೆ, ಇನ್ಹೇಗೆ ಹೇಳಿದೆ ಎಂದವನು ಅವಳು ಮಾತನಾಡುವ ಮುಂಚೆ ಅದರುತ್ತಿದ್ದ ಅವಳ ಅದರಗಳಿಗೆ ಚುಂಬಿಸಿದನು. ಒಂದು ದಿನವೂ ಎಲ್ಲೇ ಮೀರಿ ನಡೆದುಕೊಳ್ಳದಿದ್ದವನು ಇಂದು ಅವನ ವರ್ತನೆಗೆ ಆಶ್ಚರ್ಯವಾಗಿ ನಿಂತಿದ್ದಳು ಸಿಂಚನ. ಕ್ಷಣಕಾಲ ಇಬ್ಬರ ಕಣ್ಣೋಟವು ಬೆರೆತಿದ್ದವು. ಇಬ್ಬರು ಪ್ರೀತಿ ಎಂಬ ಮಾಯೆಯಲ್ಲಿ ಬಂದಿಯಾಗಿ ಅವರನ್ನೇ ಮರೆತಿದ್ದರು. ಮೊದಲು ಎಚ್ಚೆತ್ತ ಸೂರ್ಯ, ಈಗ ನಾನು ರೊಮ್ಯಾಂಟಿಕ್ ಅಲ್ವಾ ಎಂದು ಕೇಳಿದರೆ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡಬೇಕು ಎಂದು ಕಣ್ಣನ್ನು ನೆಲದ ಕಡೆ ಮಾಡಿ ಹೇಳಿದಳು. ಹೋಗು, ಯಾರು ಬೇಡ ಎಂದಿದ್ದು ಎಂದನು ಸೂರ್ಯ. ನೀವು ಬಿಟ್ಟರೆ ಅಲ್ವಾ ಹೋಗುವುದು ಎಂದಳು. ಅವಳ ಮಾತಿಗೆ ಅವಳ ಹಿಡಿತ ಇನ್ನೂ ಬಿಗಿ ಮಾಡಿದರೆ ಸಿಂಚನ ಸೂರ್ಯನ ಬನಿಯನ್ ಹಿಡಿದು ಮುದ್ದೆ ಮಾಡಿದ್ದು. ಅವಳ ಭಯವನ್ನು ಅರಿತು ಸೂರ್ಯ ಅವಳಿಂದ ದೂರ ಸರಿದ ತಕ್ಷಣ ತನ್ನ ಬ್ಯಾಗು ಹಿಡಿದು ಅಲ್ಲಿಂದ ಓಡಿದಳು. ಮುಂದುವರಿಯುವುದು.